ಈ ರೀತಿಯ ಅನೇಕ ಆರೋಪಗಳು ಬೇರೆ ಬೇರೆ ತಾಲೂಕುಗಳಲ್ಲಿ ಕೇಳಿ ಬರೋದು ಕಂಡು ಬರೋದು ಸಾಧ್ಯ ಆಗ್ಯದ. ಮತ್ತು ಭಾಳ ಜನ ರೋಗಿಗಳನ್ನ ಮಾತಾಡಿಸಿದಾಗ ಸಹಜ ಅಂತಾರೆ, ಇಲ್ಲ ರೀ ಯಾರು ಡಾಕ್ಟರ್ಸ್ ಹೋಗೋದಿಲ್ಲ, ಬೆಳಗ್ಗೆ ಬಂದೀವಿ ಮಧ್ಯಾಹ್ನ ಹೋಗ್ತಾ ಇದ್ದೀವಿ, ಯಾರು ಸಿಗ್ತಾರೆ ಅನ್ನೋದು ಭಾಳಷ್ಟು ಕಡೆಗಳಲ್ಲಿ ಆರೋಪ. ಮತ್ತು ಇನ್ನೊಂದು ಇತ್ತೀಚೆಗೆ ನೀವು ನೋಡಿದಿರಿ ಔಷಧಿಗಳ ಕೊರತೆ ಅಂತ. ಇದು ಭಾಳ ಡ್ರಾಬ್ಯಾಕ್, ದೊಡ್ಡ ಕೊರತೆ. ಯಾಕಂದ್ರೆ ಮುಖ್ಯವಾಗಿ ಬೇಕಾಗಿದ್ದ ಔಷಧ ರೋಗಿ ಅದು ಕೊರತೆ ಆಗ್ತಾಯಿದೆ ಅನ್ನುವಂಥದ್ದು. ಪದಲ್ಲಿ ಒಳಗೆ ಏನು ನಡೀತದೆ, 2 ನಂಬರ್ ಏನು ನಡೀತಾವೆ, ಗುಳಿಗಳನ್ನ ಹೆಂಗೆ ಖರೀದಿ ಹಾಕಿಸ್ಕೊಳ್ತಾರೆ, ಏನೇನು ಮಾಡ್ತಾರೆ, ಅವು ಮತ್ತೊಂದು ರೀತಿಯ ಮೊದಲಿನ ತನಿಖೆ ವಿಷಯಗಳು. ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮಗೆ ಆರೋಗ್ಯ ಭಾಗ್ಯವನ್ನು ನಮ್ಮ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಘೋಷಣೆಗಳು ನಾವು ಕೂಗ್ಬೋದಿಲ್ಲ ಅಂತಲ್ಲ, ಆದರೆ ಘೋಷಣೆಗೆ ಕೂಗಿದ್ರೆ ಅದು ನೆರವೇರ್ತದನ ಅನ್ನೋದು. 200ರಲ್ಲೇ ಒಂದು 10-15%, 20% ಆದರೆ ಅದು ಯಶಸ್ವಿ ಆದಂಗೆ ಏನು ಅನ್ನೋದು ಇನ್ನೊಂದು ಪ್ರಶ್ನೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇದು ಭಾಳಷ್ಟು ಕಡೆ ಆದಂಥ ಅನುಭವಗಳೆಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ, ಸಿಬ್ಬಂದಿ ಕೊರತೆ, ಜೊತೆಗೆ ಡಾಕ್ಟರ್ಗಳ ಅದರ ಪರಿಣಿತ ವೈದ್ಯರ ಕೊರತೆ, ಎಲ್ಲ ಕೊರತೆಗಳು. ಮತ್ತು ಇನ್ನೂ ಕೆಲವು ಕಡೆ ಬೇಸಿಕ್ ಬ್ಲಡ್ ಚೆಕಪ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ವಿಶೇಷವಾಗಿ ಅವು ಸಹಿತ ಭಾಳಷ್ಟು ಕೊರತೆಯಾಗಿ ಕಾಣ್ತಾ ಇದ್ದಾವಂತ. ಒಟ್ಟಾರೆ ಬಾಯಲ್ಲಿ ಹೇಳುವಷ್ಟು ಜಪ ಮಾಡೋದಿಲ್ಲ ನಾವು. ಒಳ್ಳೆ ಏನಪ್ಪ ಅಂತಂದ್ರೆ ಆರೋಗ್ಯ ಕೊಡೋ ಪ್ರಯತ್ನ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ ಅನ್ನೋಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲೂ ಸಹಿತ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಕೊರತೆ ಅದ, ತೊಂದರೆ ಎಷ್ಟಿರ್ತದೆ. ಮತ್ತು ಅಲ್ಲಿ